ಹೋ, ಆಗಲೇ ರೆಕಾರ್ಡ್ ಆಗಲಿಲ್ಲ ಅಂತ ಕಾಣ್ತದೆ ನಂದು. ಸೊ ಸ್ನೇಹಿತರೆ, ಆಫ್ ರೋಡ್ ಶುರುವಾಗಿದೆ. ಈಗ ಇದು ಕಾಫಿ ಎಸ್ಟೇಟಲ್ಲಿ ಹೋಗೋದು. ಏನು ಸಕ್ಕತ್ತಾಗಿದೆ ಅಲ್ವಾ? ವಾವ್, ಇನ್ನು ಮೇಲೆ ಇನ್ನೂ ಚೆನ್ನಾಗಿದೆ ಅಂತೆ. ಇದೊಂದೇ ರೋಡ ಮಗ, ಕೆಚ್ಕೊಂಡ್ರೋಗ್ಲ? ಓಕೆ. ಸೊ ಮಿಸ್ಟರ್ ಹರೀಶ್ ಅವರು ಹೇಳ್ತಾ ಇದ್ದಾರೆ, ಮುಂದೆ ದೊಡ್ಡೇರು ಹೋಗಲಿ, ಹಿಂದೆ ನಾವು ಚಿಕ್ಕೇರುಗಳು ಹೋಗೋಣ ಅಂತ. ಹಾಂ ಹಾಂ, ಓಕೆ ಓಕೆ. ಅಂದರೆ ಅದು ಇನ್ನೂ ಚೆನ್ನಾಗಿಲ್ವ ರೋಡು? ಹಾಂ, ಓಕೆ ಓಕೆ. ಟಾರ್ ರೋಡ್ ಇದ್ದಂಗೆ ಐತೆ ಮತ್ತೆ. ಹಾಂ, ಹಂಗೆ. ಹಾಂ 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 ಹಾಂ. ಸೊ ಸ್ನೇಹಿತರೆ, ಇಲ್ಲಿ ಮೊದಲು ಟಾರ್ ರೋಡ್ ಇತ್ತು ಅಂತ ಕಾಣುತ್ತೆ ನೋಡಿ. ಟಾರ್ ಪ್ಯಾಚಸ್ ಎಲ್ಲ ಇದೆ ಇನ್ನೂ. ಹಾಂ, ಓಕೆ ಓಕೆ. ಹಾಂ, ಟೀ ಎಸ್ಟೇಟು. ಹಾಂ ಹಾಂ, ವಾವ್. ಹಾಂ, ಓಕೆ ಓಕೆ. ಹಾಂ ಹಾಂ ಹಾಂ. ಹ್ಞೂ. ಹಾಂ ಹಾಂ ಹಾಂ. ಏನಿದೆ ಸುಯೋಗ್ ಹೋಮ್ ಸ್ಟೇನಾ? ಇವರೇನು ಈ ಥರ ಕಿರಾತಕರ ಥರ ನೋಡ್ತವ್ರೆ? ಅಲ್ಲಿ ಪವರ್ ಎಲ್ಲ ಆಯ್ತಾ? ಹ್ಞೂ ಹ್ಞೂ ಹ್ಞೂ. ಓಕೆ. ಓಹೋ. ಹ್ಞೂ ಹ್ಞೂ. ಮಗ ಫಾಸ್ಟಾಗಿ ಹೋಗಕ್ಕೆ ಚೆನ್ನಾಗಾಯ್ತು. ಹಾಂ ಹಾಂ. ಹಂಗೆ. ಸೊ ತುಂಬ ಚೆನ್ನಾಗೈತೆ ರೀ ಇದು. ಈ ಲೋ ಥ್ರಾಟಲೆಲ್ಲ ಹೋಗ್ಬೇಕಾದ್ರೆ ಹುಷಾರು. ಒಂದು ಸ್ವಲ್ಪ ವೀಲ್ ಸ್ಪಿನ್ ಆದ್ರೂ ಹಾಂ, ಇಂಜಿನ್ ಕಟ್ ಆಫ್ ಆಗೋಯ್ತದೆ ಪವರು. ಹಾಂ, 3000 RPM ಹತ್ತತ್ರ ಇಟ್ಕೋ. ಆದರೂ ಸೀನಿಕ್ಕಾಗೈತೆ ಮಗ ಪ್ಲೇಸ್ ಮಾತ್ರ. ಟೀ ಎಸ್ಟೇಟ್. ನೋಡಿ ಸ್ನೇಹಿತರೆ, ಸೊ ವಿ ಆರ್ ಇನ್ ಬಿಟ್ವೀನ್ ಟೀ ಎಸ್ಟೇಟ್. ಎಷ್ಟು ಸಾಕಾಗಿದೆ ನೋಡಿ. ನಾವೀಗ ಅಲ್ಲಿಂದ ಬಂದಿದ್ದು. ನಾಳೆ ಬೆಳಗ್ಗೆ ವ್ಯೂ ತೋರಿಸ್ತೀನಿ. ಈ ವ್ಯೂನ ಎಂಜಾಯ್ ಮಾಡಬೇಕಂದ್ರೆ ಬುಕ್ ಯೋರ್ ಸ್ಟೇ ಅಟ್ ಸುಯೋಗ್ ಹೋಮ್ ಸ್ಟೇ. ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ತದೆ ಅಲ್ವಾ? ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಕ್ಕತ್ತಾಗಿರ್ತದೆ. ನಡಿ ನಡಿ, ಅವ್ರು ನಮಗೋಸ್ಕರ ಕಾಯ್ತವ್ರೆ ಅನ್ಕೊಬಿಡ್ತಾರೆ, ಓಡ್ಸಕ್ಕೆ ಬರ್ತಾರೆ ಅಂತ. ಹಾಂ ಹಾಂ,
ಅದು ಏನು ಗೊತ್ತಾ ಮಗ, ಒಂದು ಸಂಸಾರದಲ್ಲಿ ಕೈ ಸೇರಿಸಿದ್ರೆ ಎಂಥ ಬಲ ಅನ್ನೋಕ್ಕೆ, ಈ ಅಪ್ಪ ಮಕ್ಕಳು ಜೊತೇಲಿ ಕೆಲಸ ಮಾಡಿಬಿಟ್ಟು ಒಂದು ಸಂಸಾರ ಸಾಕ್ತಾರೆ ನೋಡು, ಆ ಸಂಸಾರ ತುಂಬ ಚೆನ್ನಾಗಿರ್ತದೆ. ಈ ನಮ್ಮ ಥರ ಒಬ್ಬೊಬ್ಬರೇ ದುಡ್ದು ಒಂದು ಲೆವೆಲಿಗೆ ಬೆಳಿಬೇಕು. ನಮ್ಮ ಮಿಡಲ್ ಕ್ಲಾಸ್ ಅವ್ರದ್ದೆಲ್ಲ ಏನು ಗೊತ್ತಾ, ನಾವು ಶ್ರೀಮಂತರಾಗಬೇಕು ಏಮು, ಅದ್ರ ಜೊತೆ ಒಂದು ಸ್ವಲ್ಪ ಏಮಿದ್ರೆ ನಾವು ಪಟ್ಟಿದ ಕಷ್ಟನ ಮುಂದಿನ ಪೀಳಿಗೆ ಪಡಬಾರ್ದು ಅನ್ನೋದು ನಮ್ಮ ತಲೆಯಲ್ಲಿ ಬಂದ್ಬಿಡ್ತದೆ. ಆಸಮ್ ವ್ಯೂ ಮಾತ್ರ. ಇಲ್ಲೆಲ್ಲ ಆನೆ ಕಾಟ ಇಲ್ಲ ಅಂತ ಕಾಣ್ತದಲ್ವಾ? ಓ ರ್ಯಾಬಿಟ್ ರ್ಯಾಬಿಟ್ ರ್ಯಾಬಿಟ್, ಮಗ ಮಗ ಮಗ, ಹಂಗೆ ಲೈಟ್ ಬಿಡು ಫಕ್ ಆಫ್ ಸೋಲ್ ಆಫ್ ಇಂಡಿಯಾ ಆಫ್ ಮಂಡ್ಯ. ನೀನು ಅದನ್ನ ಲೈಟ್ ಬಿಟ್ಟಿದ್ದಿ. ಹಲೋ ಮಗ, ಹಲೋ ಹಲೋ, ಕಟ್ಟಾಗೋಯ್ತು ಅಂತ ಕಾಣುತ್ತೆ. ಟ್ವೆಂಟಿ 20% ಆಫ್ ಗಿಫ್ ಆಗೋಯ್ತಾ? ಫೋನ್ ಕನೆಕ್ಟೆಡ್, ಆ್ಯಪ್ ಕನೆಕ್ಟೆಡ್. ಹಲೋ, ಈಗ ಕೇಳಿಸ್ತು ಮಗ. ಅದು ಇದಕ್ಕೆ ಆ ಥರ ಮೊಲ ನೋಡಿದಾಗ ಸ್ಟ್ರೈಟ್ ತೊಗೊಂಡೋಗಿ ಅದ್ರ ಮೇಲೆ ಹತ್ಸು. ನೀನು ನೋಡಿಲ್ವಾ? ಶರ್ಟ್ ನಂದು ಅಷ್ಟರಲ್ಲಿ ಇಂಟರ್ಕಾಮ್ ಡಿಸ್ಕನೆಕ್ಟ್ ಆಗೋಯ್ತು. ನಾನು ಹೇಳ್ತಾ ಇದ್ದೀನಿ ಸ್ಟ್ರೈಟ್ ಹೋಗು ಅಂತ, ನೀನು ಲೆಫ್ಟಿಗೆ ನಾನು ಆಲ್ಫಾ ಹಾಕಿಲ್ಲ ಕಣೋ, ಅವ್ರಿಗೆ ಕಣ್ಣು ಹೊಡಿತದೇನೋ. ಇದು ಒಂದೇ ರೋಡಾ? ಆ ಮೊಲ ಹಿಡ್ಕೊಂಡಿದ್ದೀರಿ ಬೆಳಗ್ಗೆ ಟೋಸ್ಟೇ ಅದು. ಸ್ನೇಹಿತರೆ, ಎಂಥ ರಮಣೀಯ ನೋಟ. ಇಲ್ಲಿ ಮೇಲಕ್ಕೂ ದಾರಿ ಐತೆ ಮಗ. ನಾಳೆ ಬೆಳಗ್ಗೆ ಬರೋಷ್ಟರಲ್ಲಿ ಕನ್ಫ್ಯೂಸ್ ಆಫ್ ಇಂಡಿಯಾ ಆಫ್ ಮಂಡ್ಯ ಆಗೋಯ್ತೀವಿ. ಹಂಗೆ ಇದು ಮಗ, ನಾವು ಪ್ಲೇಸ್ನ ಸೇವ್ ಮಾಡ್ಕೊಬಿಟ್ರೆ ನೈಟಲ್ಲಿ ಬಂದು ಒಂದು ರೌಂಡ್ ಹಾಕಿ ಹೋಗ್ಬೋದು. ಈ ಕಡೆ ಬರ್ತಾಯಿದ್ರೆ ಅಲ್ಲಿ ನಿಂದು ಹೆಂಗೆ ಫೋಕಸ್ ಬೀಳ್ತೈತೆ ಗೊತ್ತಾ ಅದ್ರ ಮೇಲೆ. ಹಾಂ, ಆಲ್ಫಾ ಲೈಟ್ಗಳು ಮಾತ್ರ ಸಕ್ಕದಾಗೈತೆ. ಹಾಂ, ಅಲ್ಲಿ ನೋಡಿ ಹೆಂಗೆ ಒಳ್ಳೆ ಪ್ರೊಜೆಕ್ಟರ್ ಬಂದಂಗೆ ಬರ್ತೈತೆ. ಹಾಂ ಹಾಂ, ಹಾಂ. ಸೊ ನಮ್ಮ ಕಂಟ್ರೋಲಲ್ಲಿ ನಾವು ಇರಬೇಕು, ಬೇರೆದ್ರ ಕಂಟ್ರೋಲ್ಗೆ ಹೋಗ್ಬಾರ್ದು. ಇದು ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಮಗ. ಹ್ಞೂ 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 ಇವರಿಬ್ಬರು ಏನು ಕಷ್ಟಪಡ್ತಾರೆ ನೋಡಿ ಮಗ. ಅದಾದ್ಮೇಲೆ ಕೋಆರ್ಡಿನೇಷನ್ ನೋಡು. ಹಾಂ, ಇಲ್ಲೆಲ್ಲ ಟಾರ್ ಹಾಕೋರೆ ಕಣೋ ಮೊದಲು. ಹಾಂ, ಆದರೆ ಮಳೆಗಾಲದಲ್ಲಿ ಬಂದರೆ ಮಾತ್ರ ಲೀಚ್ ಅನುಭವ ತುಂಬ ಇರ್ತದೆ ಅಂತ ಕಾಣ್ತದಲ್ಲ. ಹಾಂ, ಅಂದರೆ ಒಳಗಡೆ ಹೋದ್ರೆ ಇದೇನು ಕಾಡು ಸಡನ್ನಾಗಿ.
ಹ್ಞೂ ಅಂದರೆ ಮುಗ್ದೋಯ್ತು ಆಫ್ ರೋಡು. ನೀನು ಆಲ್ಫಾ ಆಫ್ ಮಾಡಿಬಿಡು. ಹಾಂ ಆಲ್ಫಾ ಆಫ್ ಮಾಡು. ನೀನು ವೈಟ್ ಅಲ್ತ. ಹಾಂ ಹಾಂ ಹೌದಾ, ನನಗಂಗೆ ಅನ್ಸಲ್ಲ ಗುರು. ನನಗೇನು ಅಂತಂದರೆ ಈ ಲೈಟ್ ಇರಲಿ ಇರದೆ ಹೋಗಲಿ ಕ್ಲಾರಿಟಿ ಇರ್ತದೆ, ಚಚ್ಚಾಡೋದು ಮಾತ್ರ ನಿಲ್ಲಿಸಲ್ಲ ನಾನು. ಬಟ್ ಹಾಂ ನೀನು ಹೇಳಿದ ರೋಡ್ ಬಂತು. ಹಾಂ ನಾನು ಲೈಟ್ ಯೂಸ್ ಮಾಡೋದು ಏನಕ್ಕೆ ಅಂದರೆ ಮೇಯ್ನಾಗಿ ಐ ಬೀಮ್ ಹಾಕ್ಕೊಂಡು ಬರ್ತಾರೆ ನೋಡು, ಅವ್ರಿಗೆ ಪಾಠ ಕಲಿಸ್ಬೇಕು ಅಂತ ಅಷ್ಟಕ್ಕೆ ನಾನು ಲೈಟ್ ಯೂಸ್ ಮಾಡೋದು. ನೀನು ಅಲ್ಲಿ ಹೆಂಗೆ ಫೋಕಸ್ ಆಗಿ ಬದೈತೆ ಅಂದರೆ ಮಗ ಲೈಟು ಆಲ್ಫಾ ಸೆಕ್ಸಿಯಾಗಿ ಬದೈತೆ ಮಾತ್ರ. ಹುಷಾರು ಅಲ್ಲಿ ಟರ್ನ್ ಮಾಡ್ಬೇಕಾರೆ. ಹಾಂ ಹೆಂಗೆ ಬದೈತೆ ಗೊತ್ತಾ ನಿನ್ನ ಲೈಟು. ಇವ್ರಿಗೆ ಬುಕ್ಕಿಂಗ್ ಆಗುತ್ತೇನೋ ಇಲ್ಲಿ. ಹಾಂ ಓಕೆ. ಓಕೆ ಓಕೆ. ಓಕೆ. ಅಂದರೆ ಅಲ್ಲೇ ಅಲೋ ಮಾಡ್ತಾರೆ. ವೆಜ್ ಅಂದರೆ ನನ್ನ ಹೆಂಡ್ತಿಗೆ ತುಂಬ ಇಷ್ಟ ಆಗೋಯ್ತದೆ. ಅವಳಿಗೆ ಈ ಸೊಪ್ಪು ತರಕಾರಿ ಹಾಂ ಕರೆಕ್ಟು ಮಗ. ಅದು ಏನು ಆ ಡೆಡಿಕೇಶನ್ ನೋಡು, ಕಷ್ಟಪಟ್ಬಿಟ್ಟು. ಈಗ ಒಂದೊಂದು ಮನೇಲೇನು ಅಂದರೆ ತಂದೆ ಆದವರು ನನ್ನ ಆಗೋಯ್ತು ನನಗೆ ರಿಟೈರ್ಡು ನಾನೇನಿಗೆ ದುಡಿಬೇಕು ಅಂದ್ಬಿಟ್ಟು ಒಂಥರ ಅಲ್ಲಿ ಆ ಸುಪ್ರಿಮಸಿ ಅಂತ ಬಂದ್ಬಿಡ್ತದೆ ಗೊತ್ತಾ, ಅದು ಬಂದ್ಬಿಡ್ತದೆ. ಆದರೆ ಇಲ್ಲಿ ಇವ್ರ ಮನೇಲಿ ಅದು ನೋಡ್ತಾನೆ ಇಲ್ಲ ನಾನು. ಸೆಕೆಂಡು ಲೋತ್ ರೋಟಲ್ಲೆಲ್ಲ ಬರ್ತಾಯಿದ್ದೀನಿ, ಇದೇನು ಚಾಲೆಂಜಿಂಗ್ ಏನಿಲ್ಲ, ತಾರ್ ರೋಡ್ ಐತಲ್ವ ಮಗ. ಹಾಂ ಫಸ್ಟಿಗೆ ಬಂದೆ ಅಂದರೆ ಲೋತ್ ರೋಟಲ್ಲೆಲ್ಲ ಇದ್ದೀನಲ್ವಾ. ಈಗ ನಾನೇನಾದ್ರು ಒಬ್ಬನೇ ಇದ್ದಿರೋ ಕೆಚ್ಕೊಂಡೋಗಿರುವ ಎಲ್ಲೇ. ಈಗ ಸೆಕೆಂಡಲ್ಲಿದ್ದೀನಿ. ಮೈಲೇಜು 23ಕ್ಕೆ ಡ್ರಾಪ್ ಆಗೈತೆ ಆಫ್ ರೋಡಿಂದ. ನಿಂದು 35 ಬತ್ತಾಯ್ತಾ? ಹೇಲ್ ಹಿಮಾಲಯ. ಪಾಪ ಅವ್ರು ಇಟ್ಕೊಂಡು ಕೂತಿರೋ ನೋಡು ಮಗ. ಹಾಂ ಗೊತ್ತು, ಅದಕ್ಕೆ ತೋರಿಸಿದ್ರು. ಏನು ಹೇಳ್ತಾರೆ ಕೇಳು, ಇಟ್ಕೋಬೇಕಾ ಕೇಳು. ಹೋಗೋಣ ನಾವು ಮುಂದೆ ಹೋಗಿ ರೈಟ್ ಹೋಗ್ಬೇಕಾ? ಹಾಂ ಹಾಂ ಇಲ್ಲಿ ಎಲ್ಲಿ ಮುಂದೆ ಹೋಗಿ ಹಾಂ ಓಕೆ ಓಕೆ ಹೋಗತ್ತೆ. ಬಾ 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 ರೈಟ್ ಬರ್ಬೇಕಂತೆ, ಮೇಲೆ ಹಚ್ಬಿಟ್ಟು ರೈಟಿಗೆ ಬಾ. ಮಗ ಹುಷಾರಾಗಿ ಬರೋ.
ಪಲ್ಸರೆಲ್ಲ ಆರಾಮಾಗಿ ಹತ್ಸ್ಬಿಟ್ರಲ್ಲ ಇವರು. ಮಗ ಬಂದ, ಬಾ ಬಾ. ಬರ್ತಾ ಇದ್ದಾನೆ. ಬಂದ. ಸೊ ಸ್ನೇಹಿತರೆ, ನಾವು ಈಗ ಪ್ರಾಪರ್ಟಿಗೆ ಬಂದು ಆಸಮ್ ಆಫ್ ರೋಡ್ ಸಕಲಾಗಿತ್ತಲ್ವಾ? ಒಂದು ಸ್ಟ್ರಕ್ಚರ್ ಬಂದ ಬರುತ್ತೆ, ಮತ್ತೆ ಸಿಕ್ಕಾಕೊಂಡ್ರೆ ಓ ಹಂಗೆ ಬಂದ್ಬಿಟ್ಟು ಸುಮಾರು ಬೈಕು ನೀವೇ ಫಸ್ಟ್ ಕರೆಕ್ಟಾಗಿ ಬಂದಿದ್ದೀವಿ. ನಾವು ಆಫ್ ರೋಡ್ ಮಾಡ್ತಾನೆ ಇರ್ತೀವಲ್ಲ, ಅದಕ್ಕೆ ಬರೋದು ಸಿಕ್ಕಾಕೊಳ್ಳೋದು ನಮ್ಗೆ ಸೂಚನೆ ಕೆಲಸ. ಹಾಂ ಚೆನ್ನಾಗೈತೆ ಮಗ. ಈ ಥರ ಕಷ್ಟಪಡೋರಿಗೆ ಮಗ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡ್ಬೋದು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೀವೇ ಸರ್ ಫಸ್ಟ್ ಟೈಮ್ ಕರೆಕ್ಟಾಗಿ ಬಂದಿರೋದು ಅಂತ. ಹೌದಾ? ಹಾಂ, ಒಂದೇ ಥ್ರಾಟಲ್ಲಿ ಬಾ ಮಗ. ಇವನು ಡಬಲ್ಸೇ ಹತ್ಸ್ಕೊಂಡು ಬಂದಲ್ಲ ಪಲ್ಸರಲ್ಲಿ, ಸಕ್ಕತ್ತಾಗಿ ಹತ್ತಿಸ್ತಾ ಮಾತ್ರ. ಹಾಂ ಹಾಂ ಅಲ್ಲಿ ಮೇಲೇನಿದೆ? ಇಲ್ಲಿ ಮೇಲೆ ಹೋಯ್ತಲ್ಲ ಒಂದು ರೋಡು, ಏನಿದೆ ಅಲ್ಲಿ? ಮನೆ ಇದೆಯಾ? ಎಷ್ಟು ದೂರ? ಅದೆಷ್ಟು ದೂರ ಇದೆ ಅದು? ಇನ್ನೊಂದು ವ್ಯೂವಾ? ಹೌದಾ? ಇನ್ನೇನು 100-200 ಮೀಟರ್ ಹೋದ್ರೆ ಮನೆ ಇದೆ. ಓಕೆ, ಕೇಳಿ ಮೇಲೆ ವ್ಯೂ ಪಾಯಿಂಟ್ ಉಂಟಲ್ಲ, ಬೈಕ್ ಹೋಗುತ್ತೆ ಅಲ್ಲಿಗೆ ಆಫ್ ರೋಡ್, ಅದು ಚೆನ್ನಾಗಿದೆ. ಹೌದಾ? ಬೆಳಿಗ್ಗೆ ಹೋಗಿ ಓಕೆ. ಸನ್ಸೆಟ್ ಸನ್ರೈಸ್ ಭಾರಿ ಚಂದ ಸಿಗುತ್ತೆ. ಹೌದಾ? ಎಷ್ಟು ಗಂಟೆ ಒಳಗೆ ಹೋಗ್ಬೇಕು? ಒಂದು 6-6:30 ಹೋದ್ರೆ ಸೂಪರ್ ಸಿಗುತ್ತೆ. ಹೌದಾ ಮಗ? 6:30ಗಂತೆ ಹೊಂಟೋಗೋದ ನಾಳೆ ಬೆಳಗ್ಗೆ. ಅಯ್ಯಪ್ಪ, ಕಾಫಿ ಐತೆ ಮಗ ಇಲ್ಲಿ. ಅಲ್ಲಿ ಕಾಫಿ ಐತೆ. ಎಲ್ಲಿ? ವಾವ್. ಏನು ಟಳಾರ್ ಪಳಾರ್ ಅಂತ ಐತೆ. ನಮ್ಮದು ಬಸ್ಸು ಗುರು. ನಿಂಗೆ ಅಜಕ್ಕೆ ಹೆಸರಿಟ್ಟವನೇ ನಾನು. ಇಂಜಿನಂತೂ ಅಮ್ಮ ಅಕ್ಕ ಅಂತಲೇ ಬೈತೈತೆ ಬಾಯಿ ಬಂದಿದ್ರೆ. ಹೆಸ್ರು ಆಮೇಲೆ ಇಡೋರಿ, ಮುಚ್ಕೊಂಡು ಗಾಡಿ ಆಫ್ ಮಾಡ್ರಲ್ಲ ಬಾರ್ ಕೋಟ್ಸ್ ಅಂತ. ಹಾಂ, ಮುಂದಕ್ಕೆ ಹೋಗಿದ್ದಕ್ಕೆ. ಹಾಂ ಓ, ಇದು ಜಲ್ದಿ ನಾನು ಕಾಫಿ ಅನ್ಕೊಬಿಟ್ಟೆ. ಸೊ ಸ್ನೇಹಿತರೆ, ಹೋಮ್ ಸ್ಟೇಗೆ ಬಂದಿದ್ದೀವಿ ಈಗ. ನಾಳೆ ಸನ್ರೈಸ್ ಇದೆಯಂತೆ. ಸನ್ರೈಸ್ನ ನೋಡೋಕ್ಕೆ ನಿಮ್ಮನ್ನು ಕರ್ಕೋಗ್ತೀನಿ. ಅಲ್ಲಿವರೆಗೂ ಟೇಕ್ ಎ ಶಾರ್ಟ್ ಬ್ರೇಕ್. ಜೈ ಶ್ರೀರಾಮ್.